ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಈಗ ಚೀರಾಕ್ ಹಚ್ಚತ್ತಲ್ ನೋಡ್ರಿ. ಮಮ್ಮಿ ಚೀರಾಕ್ ಹಚ್ಚತ್ತೀಯ? ನಿನ್ನೆ ಆಕಿಗೆ ಹೊಡೆದು ಬಿದ್ದಾವು, ರಾತ್ರಿಗೆ ಹೊಡೆದು ಬಿದ್ದಾವ. ಬೈಯಾತಿದ್ದಲ್ಲ ನಿನ್ನೆ. ಮತ್ತೆ ತಪ್ಪು ಮಾಡಿದ್ನಂದ್ರ ತಿಳಿಸಿ ಹೇಳ್ಬೇಕು, ಬೈದ್ ಬುದ್ಧಿ ಹೇಳ್ಬೇಕು. ನಿನ್ನೆ ನೀನು ಬೈಯಾತಿದ್ದಲ್ಲ ಮಮ್ಮಿ. ಮತ್ತೆ ಪಪ್ಪ ಎಷ್ಟು ಬೈದಾರ ಹೇಳ ನಿನ್ನೆ ಆಕಿಗೆ. ನಾನಂಕರು ಸುಮ್ಮನೆ ಮುಕ್ಕೊಂಡೆ. ಇವತ್ತು ನೀವು ಪಪ್ಪ ಬೈದಾರಂತಂದು ನಾ ಫೋನ ಮುಟ್ಟಿಲ್ಲ. ನೀ ಪಕ್ಕ ಬೆರಿಕದಿ, ನನಗೆ ಎಲ್ಲ ಬೇಗ ಬೀಳ್ತಾವ ಅಂತೇಳಿ ಸುಮ್ಮನೆ ಎಚ್ಚರಿದ್ರ ಕೌಂದ್ಯಾಗ ಸುಮ್ಮನೆ ಹಿಂಗ್ ಪಿಣಿ ಮಕ್ಕ ಮಾಡ್ಕೊಂಡು ಮುಕ್ಕೊಂಡಿ ತುಂಬ ಕೌದಿ ಹಚ್ಕೊಂಡು. ಹೌದಿಲ್ಲ? ಮತ್ತೆ ನನಗೆ ಅವಾಗ ನಿಂತು ಬಂದಿತ್ತು, ನನಗೆ ನಿದ್ದಿನ ಬರುವಲ್ತ. ಅದ್ರ ಸಂಬಂಧ ಪಿಕ್ಕಿ ಪಿಕ್ಕಿ ಅಂತ ನೋಡತ್ತೀನಿ ನನ್ನ ಮಕ್ಕ. ಇಲ್ಲಿ ನೋಡ್ರಿ ನಮ್ಮ ಪಪ್ಪಾಜಿ ಪೇರು ಅಂತ ಮಂದ್ರಿ. ಏನಾರ ತಮ್ಮಲ್ಲಿ ನಮಗೇನು ಬಿಟ್ಟು ತಿನ್ನಂಗಿಲ್ರಿ. ನಮ್ಮ ಪಪ್ಪಾಜಿ ಭಾಳ ಚಲೋ ಅದಾರಿ, ಭಾಳ ಅಂದ್ರೆ ಭಾಳ ಚಲೋ ಅದಾರಿ. ಇಲ್ಲಿ ನೋಡ್ರಿ ಇಷ್ಟು ಪೇರನ್ ಕೊಟ್ಟ. ಮಮ್ಮಿ ಇವ ಹಣ್ಣಾಗ ನೋಡು ಮಮ್ಮಿ. ಕಾಯಿ ಇಲ್ಲಿವ, ಇಲ್ಲೊಂದು ಹಣ್ಣಾಗೈತಿ. ಇವ ಇಷ್ಟಿದ್ದದು ಕಾಯಿ ಅಲ್ಲ, ಇವ ಇಷ್ಟು ಹಣ್ಣಾಗಿದ್ದಿವ. ಇನ್ನು ಬೆಳಿಬೇಕಿವ. ಬೆಳಿತತ್ತಾಗ ಅಲ್ಲೇ ಇಡಾನ. ಮಮ್ಮಿ ಫ್ರಿಜ್ ಒಳಗೆ ಇಟ್ರಂದ್ರೆ ನಡೀತೈತೆ? ಬೇಡ ಬ್ಯಾಡಿಲ್ಲ. ಅವು ಹಣ್ಣು ಆಗೋದಲ್ಲ. ಫ್ರಿಜ್ ಒಳಗೆ ಇಟ್ಟನಂದ್ರೆ ಕಡಿಗಿಟ್ರ ಹಣ್ಣು ಆಗ್ಬಿಡ್ತಾವ ಲಗುನ. ಮಮ್ಮಿ ಇಲ್ಲ ಐತಲ್ಲ, ನೀ ಇದು ಇಟ್ಟಲ್ಲ, ಏನದು ಉಳ್ಳಾಗಡ್ಡಿ ಇಟ್ಟಿಲ್ಲ, ಅಲ್ಲಿಟ್ಟು ಬಿಡೋದು ಸುಮ್ಮನೆ. ಈಗ ದೇವ್ರ ಮುಂದೆ ಎಲ್ಲ ಚಿರಾಕ್ ಹಚ್ಚಿದ್ರಿ ನಾನು. ಈಗ ಹಚ್ಚಿ ನಾ ಈಗೇನು ಮಾಡತ್ತೀನಿ ಅಂತ ಹೇಳಿದ್ರೆ ಶಾಂಡ್ಗೆ ಕರೆಯಕತ್ತೇನೆ ರೀ. ಸಾನಿಯಾ ಸ್ಕೂಲಿಂದ ಬಂದು ಊಟ ಮಾಡಿದ್ದಿಲ್ರಿ ಆಕೆ, ಇವಾಗ ಊಟ ಮಾಡತ್ತಳ್ರಿ. ಆಮೇಲೆ ಅನ್ನ ಸಾರು ಅಷ್ಟೇ ಐತ್ರಿ, ಏನು ಪಲ್ಯನೂ ಮಾಡಿಲ್ಲ ನಾನು ಇವತ್ತು. ಅದಕ್ಕೊಂದು ಎರಡು ಭಾಳ ಇಲ್ರಿ, ಬಾಕಿ ಭಾಳ ತಿನ್ನಂಗಿಲ್ಲ ರೀ ಇವನ್ನ ಎಣ್ಣೆವು. ಆಮೇಲೆ ಇವು ಎಣ್ಣೆ ಭಾಳ ಹಿಡಿಯಂಗಿಲ್ಲ ರೀ. ಹೆಂಗಪ್ಪ ಅಂತೇಳಿದ್ರೆ ನಾವು ಮಾಡಿದ್ವಲ್ರಿ ಅಕ್ಕಿ ಶಾಂಡ್ಗೆ, ಅವ್ರಿ ಇವು ಜಗ್ಗೋಷ್ಟು ಎಣ್ಣೆ ಹಿಡಿತಾವೆ ಅನ್ನಂಗಿಲ್ಲ, ಏನಿಲ್ಲ. ಎಲ್ಲ ಪೂರಾ ಡ್ರೈ ಆಗಿಬಿಡ್ತಾವೆ ರೀ ಇವು. ಎಷ್ಟು ಮಸ್ತಾಗಿರ್ತಾವೆ ನೋಡ್ರಿ ಇವು, ತೆಳ್ಳಗೆ ರುಚಿನೂ ಭಾಳ ರೀ ಇವು. ನಮಗೂ ಮತ್ತು ರಾತ್ರಿ ಊಟಕ್ಕೆ ಬರ್ತಾವೆ ಅಂತೇಳಿ ಕರೆದಿಡಕತ್ತೇನೆ ರೀ ಈಗ. ಯಾಕಂದ್ರೆ ಈಗ ಒಮ್ಮಕ್ಳು ಎಣ್ಣೆ ಕಾದಿರ್ತೈತಲ್ರಿ, ಕರೆದಿಟ್ಬಿಡ್ತೇನೆ ರೀ. ಮತ್ತು ಈಗ ತಮ್ಮನ ಬಂದಮೇಲೆ ಮತ್ತೆ ಆಕೆ ಅಷ್ಟ ಕರೆದು ಕೊಟ್ಟಿಲ್ಲ, ನನಗೆ ಕರೆದು ಕೊಟ್ಟಿಲ್ಲ ಅಂತಿರ್ತಾಳೆ ರೀ. ಆಕೆ ಲಘು ಊಟ ಮಾಡಿಬಿಡ್ತಾಳೆ ರೀ, ತಮ್ಮನನ್ನು ಹಚ್ಕೊಂಡು ಊಟ ಮಾಡ್ತಾಳೆ ರೀ. ನಮ್ಮ ತಮ್ಮನಾಗ ನಮಗೆ ಭಾಳ ಖುಷಿ ಆಗೈತೆ ರೀ ಈಗ. ಯಾಕಂತ ಹೇಳಿದ್ರೆ ನಿನ್ನೆ ಕಮೆಂಟ್ ಮಾಡಿದ್ರೆ ಅವರು, ಇವತ್ತು ಕಮೆಂಟ್ ಮಾಡ್ಯಾರ್ರಿ. ನಾನು ಮೀಶೋದಿಂತ್ರ ಏನೋ ನಾನು ತಮ್ಮನಾಗ ಆರ್ಡ್ರ್ ಮಾಡಿ ಕಳಿಸೀನಿ ರೀ ನಾನು. ಅದು ಬಂದೈತೇನೋ ನೋಡಿರಿ, ಬಂದಮೇಲೆ ನಮಗೆ ತಿಳಿಸ್ರಿ ಅಂಥೇಳಿ ಅವರು ತಳಗಿನ ಮನೆದು ಅಡ್ರೆಸ್ ತೊಗೊಂಡು ಅಲ್ಲಿಂತ್ರನ ಹಾಕಿ ಕಳಿಸ್ಯಾರ ರೀ ಅವ್ರು. ಅಲ್ಲಿ ಬಂದಿತ್ತು ಅದು. ಈಗ ನಮ್ಮ ಸುಲ್ತಾನ್ ತೊಗೊಂಬಂದಾನೇನು ರೀ ಬರೋ ಮುಂದೆ. ಅದು ಏನಂಥೇಳಿ ನಮ್ಮ ತಮ್ಮನಾಗ ಗೊತ್ತ್ರಿ. ಈಗ ಅದೇನು ತಮ್ಮನ ಬ್ಯಾಗ್ ಮಮ್ಮಿ, ಅದು ತಳಿ ತೋರಿಸ್ತೇನೆ. ಇದು ಐತಿದ್ದು ನೋಡಿಲಿ, ಸ್ಕೂಲ್ ಬ್ಯಾಗ್ ಅನ್ನದ. ಅಯ್ಯ ಭಾಳ ಮಸ್ತ್ ಐತಲ್ಲ ಇದು, ಸೂಪರ್ ಐತೆ ಕಲರ್. ನೋಡಿ ಮಮ್ಮಿ ಇಲ್ಲ ಇದು ಐತಿ, ಮತ್ತು ಏನಾರ ಇಡಾಕ ಎಲ್ಲ ಐತಿ. ಹೌದು ನೋಡ, ಭಾಳ ಚಂದ ಐತಿ ಬ್ಯಾಗ್. ತಗೋ ಮಮ್ಮಿ ನೋಡಿ, ಕಲರು ಮಸ್ತ್ ಐತಿ, ಕ್ವಾಲಿಟಿ ಐತ್ರಿ, ಮಸ್ತ್ ಐತ್ರಿ, ಭಾರಿ ಸೂಪರ್ ಐತ್ರಿಪ್ಪ. ನಮಗಂತ ನೋಡಿ ಭಾಳ ಖುಷಿ ಆತ್ರಿ ಇದು. ನಾಳೆ ನಿಂತ್ರ ಇದನ್ನ ಹಾಕೊಂಡು ಹೋಗ್ತೇನೆ ಈಗ. ಹಾ ಮಮ್ಮಿ ಹೌದು, ಇದನ್ನ ಹಾಕೊಂಡೋಗಿ ಅವ್ರು ಅಂದಾರ ಅಂತ ಹೇಳಿದ್ರು, ನಾನು ಹಾಕೊಂಡ ಹೋಗ್ತೀನಿ, ಖಂಡಿತ ಹಾಕೊಂಡು ಹೋಗ್ತೀನಿ. ಹಾಕೊಂಡು ನಾಳೆ ನಂತರ ಈಗೆಲ್ಲ ಅದ್ರೊಳಗೆ ಬುಕ್ಸ್ ಅವನ್ನೆಲ್ಲ ಇಟ್ಕೋ, ಅದನ್ನು ತೊಗೊಂಡು ಹೋಗಿ ನಾಳೆ ನಂತರ ಸ್ಕೂಲಿಗೆ. ಥ್ಯಾಂಕ್ ಯು ರೀ ಆಂಟಿ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು ರೀ ಇದು ನೋಡಿ. ನನಗೆ ಬ್ಯಾಗ್ ತುಂಬಾ ಖುಷಿ ಆಗೈತೆ ನೋಡ್ರಿ ಆಂಟಿ. ಥ್ಯಾಂಕ್ ಯು ರೀ ಆಂಟಿ. ನಾನು ನೈಟ್ ರಾತ್ರಿ ಊಟಕ್ಕೆ ಪಲ್ಯ ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ, ಅಂದ್ರೆ ರೊಟ್ಟಿ ಮಾಡ್ಬೇಕಂತ ಮಾಡಿದೆ. ರೊಟ್ಟಿ ಬೆಳಿಗ್ಗೆ ಮಾಡಿದ್ರೆ ಆತಂತೆ ಬಿಟ್ಟೆ ರೀ. ಯಾಕಂದ್ರೆ ಚಪಾತಿ ಅದಾವೆ ರೀ, ನೀವು ಚಪಾತಿ ಅದಾವು, ಹಂಗಾಗಿ ಅವು ಮೆತ್ತಗದವು. ಈಗ ಅದ್ರೊಳಗೆ ಏನಾದರೂ ಪಲ್ಯ ಸ್ವಲ್ಪ ಸ್ಪೆಷಲ್ ಇದ್ರೆ ಹೋಗ್ತಾವೆ ರೀ. ಹಂಗಾಗಿ ಈಗ 2 ತತ್ತಿ ಇದ್ವು. ಆಮೇಲೆ ಈಗ ಉಳ್ಳಾಗಡ್ಡಿ ಹೆಚ್ಕೊಂಡೇನೆ, ಟಮಾಟಿ ಹಣ್ಣು, ಕೊತ್ತಂಬರಿ. ಈಗ ತತ್ತಿ ಕಾರಿಜ ಮಾಡೋಣ ಅಂಥೇಳಿ, ಚಪಾತಿ ಜೋಡಿ ಚಲೋ ಆಗ್ತತ್ರಿ ಅದು. ಏನು ಹೋಮ್ವರ್ಕ್ ಮಾಡಿದೆ ತಮ್ಮನ್ನ? ಹಿಂದಿ ಒಳಗೆ ಎಗ್ದೋ 3-4 ಬರ್ಕೊಂಬ ಅಂತ ಹೇಳಿದ್ರನ್ನ? 2 ಟೈಮ್ ಬರ್ಕೊಂಡು ಬಂದಿದ್ರು, 2 ಟೈಮ್. ಮಸ್ತ್ ಬರ್ದಿ ನೋಡು, ದುಂಡಾಗಿ ಅಕ್ಷರ.
ಅದಿಲ್ಲ ಮಸ್ತಾಗಿ ನನಗೆ ಸಣ್ಣಕ್ಕಿದ್ದಾಗ ದುಂಡು ಹಾಕೋ ನನಗೆ ಅಕ್ಷರ ತತ್ತಿ ಖಾರಿಜ ಮಾಡ್ಕೊಳಕ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಇರ್ಬೇಕ್ರಿ, ಯಾಕಂದ್ರೆ ಎಣ್ಣೆ ಒಳಗೆ ಹಾಕಿದ್ಮೇಲೆ ಅವು ಫ್ರೈ ಆದ್ಮೇಲೆ ಸ್ವಲ್ಪ ಆಗಿಬಿಡ್ತಾವೆ. ಟೇಸ್ಟ್ ಆಗ್ತೈತೆ ರೀ ಇದು ಪಲ್ಯ. ಸಡನ್ನಾಗಿ ಮಾಡೋಕೆ ಭಾಳ ಈಸಿ ಪಲ್ಯ ರೀ ಇದು. ಯಾರು ಬೇಕಾದ್ರೆ ಮಾಡ್ಕೊಬೋದ್ರಿ ಇದನ್ನು ಪಲ್ಯ. ಸಡನ್ನಾಗಿ ನಮಗೆ ಪಲ್ಯ ಬೇಕಪ್ಪ ಈಗ ಚಪಾತಿ ಒಳಗೆ ಅಂತ ಹೇಳಿದ್ರೆ ಮನೆ ಒಳಗೆ 2 ತತ್ತಿದ್ವು ಅಂದರೆ ಒಂದು 4 ಮಂದಿ ಊಟ ಮಾಡ್ಬೋದ್ರಿ 2 ತತ್ತಿ ಒಳಗೆ. ಕಡೆ 2 ತತ್ತಿಲ್ಲ. ಹಾಂ ಸರಿ ತೋರಿಸ್ತೇನೆ. ಇದ್ದವ್ರಿಗೆ ಹೇಳಕತ್ತಿ ನಾನು. ಅದಾವ ಬಿಡು ನಮ್ಮ ಕಡೆ ಅದಾವು. ಈಗ 2 ಇರ್ತಾವಲ್ಲ ಅವ್ರ ಮನೆ ಒಳಗೆ ತತ್ತಿ, ಅವ್ರಿಗೆ ಹೇಳಕತ್ತಿ ನಾನು ಈ ಥರ ಮಾಡ್ಕೊಬೋದು ಅಂಥೇಳಿ. ಹಾಂ ಈಗ ನೋಡ್ರಿ ಇದು ಚಲೋ ಹೊತ್ತಂಗೆ ಫ್ರೈ ಆಗ್ಬೇಕ್ರಿ. ಅವು ಹಸ್ಕ ಪಸ್ಕ ಏನಾದರೂ ಇದ್ವು ಅಂದ್ರೆ ಉಳ್ಳಾಗಡ್ಡಿ ಖಾರಿಜ ಒಳಗೆ ಕರ್ಕರ ಅಂತಂದು ಹೇಳಿದ್ರೆ ಟೇಸ್ಟ್ ಬರಂಗಿಲ್ಲ ರೀ ಅವು. ಹಾಗಾಗಿ ಚಲೋ ಹೊತ್ನಾಗ ಹೊತ್ತಿಸ್ಲಿಲ್ದಂಗೆ ಕೈ ಆಡ್ಕೊತ ಅವನ್ನ ಫ್ರೈ ಮಾಡ್ಕೋಬೇಕ್ರಿ. ಈಗ ಉಳ್ಳಾಗಡ್ಡಿ ಫ್ರೈ ಆದ್ವು. ಈಗ ಇದ್ರೊಳಗೆ ಟಮಾಟೆ ಹಣ್ಣು ಮತ್ತು ಕೊತ್ತಂಬರಿ ಹಾಕೊಳ್ಳೋಣ್ರಿ. ಈ ಟಮಾಟೆ ಹಣ್ಣನ್ನು ಸ್ವಲ್ಪ ಫ್ರೈ ಆಗಲಿ ಅಂದ್ರೆ ಮೆತ್ತಗಾಗಲಿ ರೀ ಅವು. ಮೆತ್ತಗಾದ್ಮೇಲೆ ಇದಕ್ಕೆ ಏನು ಮತ್ತು ಮಸಾಲೆ ಎಲ್ಲ ಹಾಕ್ಕೋಬೇಕಲ್ರಿ, ಹೇಳ್ತೇನಂತ ನಾನು. ಒಂದು ಟೈಮ್ ನೋಡ್ರಿ ಜಾಗ ಇದು ಪೂರ ಖಾಲಿ ಖಾಲಿ ಇತ್ತು. ಬರೀ 5 ರೋಸ್ದಾಗ ಅಂತ ಹೇಳಿದ್ರೆ ನೋಡ್ರಿ ಮನಿ ಯಾಪರಿ ಆಗ್ಯಾವ. ಇವತ್ತೇನು ರಾತ್ರಿ ಊಟಕ್ಕೆ ಸ್ಪೆಷಲ್ ಏನಿಲ್ರಿಪ್ಪ, ನಿನ್ನಿದು ಐತಿ ಅವು ಕೆಡಬಾರ್ದು ಅಂತೇಳಿ ಅದಕ್ಕೆ ಒಂದಿಟ್ಟು ಏನಾರು ಜೋಡ್ ಮಾಡಾಕತ್ತೀನಿ. ಇದು ಖಾರ ಸ್ಪೆಷಲ್ ಇದೆ ಏನ್ರಿ ಇದು? ಈಕ್ರಿ ಅಂದ್ರೆ ಪಲ್ಯಕ್ಕೆ ಹಾಕಿದ್ರೆ ಸಾರು ಕೆಂಪಾಗಂಗೆ ಏನ್ರ ಆಯ್ತು ಇದು? ಇಲ್ಲ ಹಂಗೆ ನಾರ್ಮಲ್ ಐತ್ರಿ. ಆದ್ರೆ ಟೇಸ್ಟ್ ಅದೆಲ್ಲ ಮಸ್ತ್. ಸ್ವಲ್ಪ ಹಾಕಿದ್ರೆ ಭಾಳ ಖಾರ ಆಕತಿ. ಆಮೇಲೆ ಕಲರ್ ಐತಿ ಇದು. ಕೆಂಪನ ಮೆಣಸಿಕಾಯಿ ಇರ್ತಾವಲ್ರಿ ಅಂತ ಮೆಣಸಿಕಾಯಿ ಇದ್ರಿ ಇದು. ಮೆಣಸಿನ್ಕಾಯಿ ಅನ್ಬೇಕಾ ಗುಂಟೂರು ಬಿಡ, ಅದು ಖಾರ ಜಗ್ಗ ಆಕತ್ರಿ ಅದು. ಆದ್ರೆ ಟೇಸ್ಟ್ ಆಕತ್ತದ. ಇದು ಖಾರ ಹೆಂಗೈತೆ ಅಂತ ಹೇಳಿದ್ರೆ ಅಲ್ಲಿ ಅಮ್ಮಾರ ಅಂಗಡಿ ಕಡೆ ಒಬ್ರು ಬಂದು ಕೊಟ್ಟು ಹೋಗ್ರಿ ಅಮ್ಮಗೆ ಖಾರನ ರೀ. ಅಮ್ಮ ಅವ್ರ ಕಡೆನ ತೊಗೊತಾರ್ರಿ. ಅವಾಗ ಅಮ್ಮ ಮೆಣಸಿಕಾಯಿ ತೊಗೊಂಬಂದು ಅವನ್ನೆಲ್ಲ ಸೋಸಿ ಬಿಸಿಲಿಗೆ ಹಾಕ್ಸಿ ಹೋಗಿ ಕುಟ್ಟಿಸ್ಕೊಂಬರಾರ ಒಂದು 10-12 kg ಖಾರನ. ಈಗ ಅವು ಮೆಣಸಿನ್ಕಾಯಿನ ತೊಗೊಂಬಂದು ಯಾರು ಬಿಸಿಲಿಗೆ ಹಾಕೊಂಡು ಕುತ್ಕೊಂಡು ಯಾರು ಸೋಸಿ ಇದನ್ನ ಮಾಡ್ಬೇಕು ಬಿಡುವ ಅಂತಂದು ಹೇಳಿ ಈಗ ಒಬ್ರು ತೊಗೊಂಬಂದು ಕೊಡ್ತಾರೆ. ಭಾಳ ಚಲೋ ತೊಗೊಂಬಂದು ಕೊಡ್ತಾರೆ ಅವ್ರ ಖಾರ ಪುಡಿನ. ಅವ್ರ ಕಡೆನ ತೊಗೊಳಕತ್ತೀವ್ರಿ ಈಗ ಎಲ್ಲರೂ ರೀ. ನಾವು ಅಷ್ಟೇ ಅಲ್ರಿ, ಅಮ್ಮಾರು ಬಾಬಾರು ಚಾಚಿಯರು ನಾವು ಎಲ್ಲರಿಗೂ ಕೊಟ್ಟು ಹೋಗಾರ ಅವ್ರ ಖಾರ ಪುಡಿ. ಬಂದು ಫೋನ್ ಹಚ್ಚಿರ್ ಸಾಕು ಮನೆ ಮಟ್ಟ ಬಂದು ಕೊಟ್ಟು ಹೋಗಾರ. ಅದು ಭಾಳ ಚಲೋ ಐತಿದ್ರಿ. ಏನು ಮಿಕ್ಸ್ ಇರಂಗಿಲ್ಲ ರೀ. ಬಣ್ಣ ಹಾಕಿರ್ತಾರೆ ಕೆಲವೊಬ್ಬರು ಖಾರ ಪುಡಿ ಒಳಗೆ ಕಲರ್ ಕಾಣ್ಲಿ ಅಂತೇಳಿ. ಇವ್ರೇನಿಲ್ರಿ, ನ್ಯಾಚುರಲ್ ಐತ್ರಿ ಇದು ಖಾರ ಪುಡಿ. ಮಸ್ತ್ ಐತಿ. ಫಸ್ಟ್ ಏನು ಮಾಡ್ತಿದ್ರು ಮಂದಿ ಎಲ್ಲ ಇದು ತೊಗೊಂತಿದ್ರು ಮೆಣಸಿನ್ಕಾಯಿ. ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಏನು ಮಾಡ್ತಿದ್ರೆ ಖಾರ ಕೊಟ್ಟು ಮೆಣಸಿನ್ಕಾಯಿ ಹೋಗಿದ್ರೆ ಅಲ್ಲೋಗಿ ಕುಟ್ಸ್ಕೊಂಡ್ ಬರ್ತಿದ್ರೆ. ಮತ್ತೆ ಅದ ಹೇಳಿಲ್ಲ ಈಗ ಬರ್ತಾ ಎಲ್ಲ ಕಮ್ಮಿ ಆಗ್ಬಿಟ್ಟು ಹೋಗಿ. ಈಗ ಮತ್ತು ಅಮ್ಮನ ಹೋಗಿದ್ರು. ಅದು ಯಾವಾಗ ಬೆಳಗ್ಗೆ ಜಲ್ದಿನ ಹೋಗ್ಬೇಕ ಖಾರ ಕುಟ್ಟ ಮಿಷನ್ಗೆ. ಪಾಳೆ ಭಾಳ ಬರ್ತೈತದ ಅಂತಂದೇಳಿ ಅಮ್ಮ ಚಹಾ ಕುಡ್ದರ್ನ ಒಟ್ಟ ನಾಷ್ಟಾನು ಮಾಡ್ತೈತಲ್ಲ ಏನಿಲ್ಲ ಒಂದು ಚೀಲ್ದ ಹಾಕೊಂಡು ಹೋಗಿ ಕುಟ್ಟಿಸ್ಕೊಂಬಂದ್ಬಿಡೋರು. ಅದು ಮಧ್ಯಾಹ್ನ ಮೇಲೆ ಬರ್ತದ್ರಿ. ಅಷ್ಟು ಬೆಳಿಗ್ಗೆ ಹೋದ್ರನ ಹುಬ್ಬಳ್ಳಿ ಒಳಗೆ ಬಾಳ್ದು ಖಾರ ಕೊಟ್ಟ ಮಿಷನ್. ಹೌದು, ನಮ್ಮ ಮುನ್ಕಲ್ನಾಗ ಅಂತ ಒಂದ ಕಡೆ ಐತಿ. ನಮ್ಗೆ ಅಲ್ಲ ಕೊಕ್ಕಟ್ ಸಾಲಿ ಅಲ್ಲೈತಿ. ಹೌದು. ಇದಕ್ಕೆ ಖಾರದ ಪುಡಿ, ಅರ್ಶಿನ ಪುಡಿ, ಯಾವಾಗ ಹಾಕೈತಿ ಮಮ್ಮಿ? ಧನಿಯಾ ಪೌಡ್ರ್. ವೇಟ್ ತಮ್ಮನ್ನ ವೇಟ್ ಹಾಕೈತಿ. ನನಗೂ ಚೆನ್ನಾಗಿ ಮಮ್ಮಿ ಏನದು? ಟಾನಿ ಮೊಲ ಅಲ್ಲ ಅದು? ಇದು ಹೆಣ್ಣು ಮೊಲನ ಗಂಡು ಮೊಲ? ಇದು ಗಂಡು ಮೊಲ ರೀ ಅದು. ಅದೇಂಗೆ ಹೇಳಿದಿ? ತತ್ತಿ ಹೊಡ್ದಾಗ ಫಸ್ಟ್ ಹೇಳ್ರಿ ಅಷ್ಟು ಮಸಾಲೆ ಹಾಕಿದ್ದು ಒಂದಿಟ್ಟು ತಯಾರ್ತೀನಿ ಎಲ್ಲ. ಅದನ್ನು ತತ್ತಿ ಹೊಡೆದು ಹಾಕಿದ್ಮೇಲೆ ಕೇಳಿಸ್ಬೋದು. ಹಿಂಗೆ ಗಿರ್ ಮಾಡಿಬಿಡ್ಬೇಕು ಅದನ್ನೇ. ಈಗ ಮಾತು ನೋಡಿ, ಗಿರ್ ತತ್ತೆ ಹುಡ್ಕ್ಯಾಡ್ಕೊಂಡ್ ತಿನ್ಬೇಕು ಉಳ್ಳಾಗಡ್ಡಿ ಒಳಗೆ. ಅದು ಹುಡ್ಕ್ಯಾಡ್ಕೊಂಡ್ ತಿನ್ನೋ ಮಜಾನ ಭಾಳ ಐತಲ್ರಿ, ಮಸ್ತ್ ಇರ್ತದೆ. ನೀನು ನೋಡು ಆಲೂಗಡ್ಡೆ ಒಳಗೆ ತತ್ತಿ ಹುಡ್ಕ್ಯಾಡ್ಕೊಂತ ಹೆಂಗೆ ತಿಂದ್ವಿ ನಾವು 3 ತಾಸು ಕುತ್ಕೊಂಡು. ನೀ ಏನ ಮಾಡಿ ನೋಡಿ ಹೆಂಗಂತ ಮನುಷ್ಯ ಅಂತ ಒಂದು ರೀತಿ ಹೆಚ್ಚಿಗೆ ಇದ್ದಾಗ ತಿನ್ನಕ್ಕಾಗಂಗಿಲ್ಲ. ಅದು ಕಡಿಮೆ ಮಾಡಿದಾಗನ ಚಲೋ ಆಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ. ಅದು ಇನ್ನೂ ಸ್ವಲ್ಪ ಇರ್ಬೇಕಾಗಿತ್ತಲ್ಲ ಅನಿಸ್ತೈತಿ. ನೋಡಿ ತತ್ತಿ 2 ಹಾಕ್ತಿ 3 ಹಾಕ್ತಿ? 2 ಸಾಕು. 2-4 ಮಂದಿ ತಿಂತೀವಿ ನಾವು. ಊಟ ಮಾಡಿದ್ರೆ ತಗೋ 2 ಸಾಕು. ಉಣ್ಣಂಗಿಲ್ಲ ಅಂತವ್ರ. ತಿರುಗಿಸ್ಲರಿ ಈಗ? ಮೊದಲು ಸುಮ್ಮನೆ ನಮ್ಮ ಮನೆಯೊಳಗೆ ಏನೇಳ ಬರೀ ತತ್ತಿ ಸಾರು ನೋಡಿ.
ತತ್ತಿ ಸಾರು. ಯಾಕಂತ ಹೇಳಿದ್ರೆ ಈಸಿ ಮಾಡ್ಬೇಕಂದ್ರೆ ಅದ ಒಂದೇ. ಫಸ್ಟ್ ಉಳ್ಳಾಗಡ್ಡಿ ಹಚ್ಚೋದ, ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋದು, ಆಮ್ಯಾಗ ಖಾರ ಹಾಕೋದು, ಉಪ್ಪು ಹಾಕೋದು, ಒಂದು ತತ್ತಿ ಇಲ್ಲ 2 ತತ್ತಿ ಹೊಡೆದಾಗೈತಲ್ಲ ಅದನ್ನ ಗರ ತಿರುಗಿಸ್ಬಿಟ್ರೆ ಅದು ತಿರುಗಿಸೋ ಔಷಧನೇ ಇಲ್ಲ. ಹಂಗ ಕುದಿಸ್ಬಿಟ್ರೆ ಎಣ್ಣೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ರೈತಲ್ಲ ಸಾರು ರೆಡಿ. ಹೌದ್ರಿ. ತತ್ತಿ ಸಾರು ಮಾಡಕ್ ಭಾಳ ಈಸಿ ಫಸ್ಟ್. ಅಮ್ಮ ಅವಾಗ ಭಾಳ ತೊಂಬರ್ತದ್ರಂತ್ರಿ ತತ್ತಿನ. ಹೌದು. ಹುಬ್ಳಿಗೆ ಹೋಗಿದ್ರಲ್ಲ ಅಲ್ಲಿ ನಾನು ಎಷ್ಟು ಒಂದು ಬುಟ್ಟಿ ಗಂಟ್ಲೆ ತೊಗೊಂಡ್ಬರ್ತಿದ್ವ ತತ್ತಿನ. ಹೌದು. ಆಮೇಲೆ ಅಲ್ಲಿ ಹೊಡೆದಿರ್ತದ್ವಲ್ಲ ತತ್ತಿನ, ಅವ್ರ ಅಮ್ಮ ಮೀನಾ ತೊಂಬರಕ್ ಹೋದಾಗ ಅವ್ರು ಕೊಡ್ತಿದ್ರಂತ 5 ರೂಪಾಯಿ 10 ರೂಪಾಯಿ ಒಂದೊಂದು ಇದು ಬುಟ್ಟಿ ತುಂಬ ತೊಗೊಂಬರ್ತಿದ್ರಂತ. ಅದನ್ನ ತೊಗೊಂಬಂದು ಖಾರಿಜ ಮಾಡಿ ಪರೋಟಗತ್ತ ಅಮ್ಮ ಚಪಾತಿ ಮಾಡಿದ್ನಂದ್ರ ಅಷ್ಟು ಟೇಸ್ಟ್ ಆಗ್ತದೆ. ಅದ್ರ ಗೊತ್ತಾ, ನಾವು ಸ್ವಲ್ಪ ಡ್ಯಾಮೇಜ್ ಇತ್ತು ಹೋಗೋ ತತ್ತಿ ಅದನ್ನ ಕೊಡ್ತಿದ್ರು ಮಾರಾಕ ಅವ್ರು. ಸನೆ ಸ್ವಲ್ಪ ನೀರು ತುಂಬಲ್ಲಿ ಇದನ್ನ ಸುಕ್ಕನ ಏನೈತಿ ಈಗ ಸುಕ್ಕನ ಹಾಕತ್ರಿ. ನಾನು ಸ್ವಲ್ಪ ಅದ ತತ್ತಿ ಕುದಿಲ್ಲ ಅಂತೇಳಿ ಒಂದನೇ ನೀರು ಹಾಕಕತ್ತೇನೆ. ಅಂದ್ರೆ ನಾವು ಇದು ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೋಬೋದು. ಇದನ್ನ ಸುಕ್ಕ ಅಂದ್ರೆ ಸುಕ್ಕ ಮಾಡ್ಕೋಬೋದು, ಸ್ವಲ್ಪ ಗ್ರೇವಿ ಬೇಕಂದ್ರೆ ಗ್ರೇವಿನೂ ಮಾಡ್ಕೋಬೋದು. ಸ್ವಲ್ಪ ಗ್ರೇವಿನೇ ಇರ್ಬೇಕಿದೆ, ಗ್ರೇವಿ ಇರ್ಬೇಕಂದ್ರೆ ಅಂದ್ರೆ ಚಲೋ ಅನ್ಸತಿ. ಸುಕ್ಕ ಆಯ್ತು ಅಂದ್ರೆ ಚಲೋ ಅನ್ಸಂಗಿಲ್ಲ ಅದು. ಅದು ನೀವು ಹೇಳೋದು ನಾ ಮಾಡ್ಕೊಡ್ತೀನಿ ಅಲ್ಲಿ ನಿಮಗೆ. ಉಳ್ಳಾಗಡ್ಡಿ ಸಾರು ಒಳಗೆ ತತ್ತಿ ಹಾಕಿ ಹಂಗೆ ಹೇಳಕತ್ತೀರ ನೀವು? ಹಂಗಾಗದಲ್ರಿ ಇದು. ಚಪಾತಿ ಒಳಗೆ ಅಷ್ಟ ಇದೆ ಗಟ್ಟೆ ಪಲ್ಯ. ಅದನ್ನ ನೀನು ಸ್ವಲ್ಪ ಗ್ರೇವಿ ಇರ್ಬೇಕು, ಸ್ವಲ್ಪ ಲೈಟ್ ಆಗಿ, ಭಾಳ ಅಂದ್ರೆ ಭಾಳ ಇದೂ ಅಲ್ಲ. ಇಷ್ಟು ಸಾಕನ್ರಿ? ಇಷ್ಟು ಕಟ್ಟ ಇಷ್ಟ ಇರ್ಬೇಕು ಅಂದ್ರೆ ಮಸ್ತ್ ಇರ್ತೈತಿ ಅದು. ಸ್ವಲ್ಪ ಕೈತಿಗೆ ನೋಡ್ರಿ ಹೆಂಗೈತಿ ತತ್ತಿ ಖಾರಿಜ ಗ್ರೇವಿ. ಬಿಸಿ ಮಾಡಾಕತ್ತಿದ್ದೀವಿ ನಾ ನಿಂದು ಉಳಿದ ಚಪಾತಿ. ಹಂಗೆ ಮಾತ್ನ್ಯಾಗ ಒತ್ತೇ ಬಿಡ್ತದೆ. ಸ್ವಲ್ಪ ಬಿಸಿ ಮಾಡಿದರೆ ಟೇಸ್ಟ್ ಆಗ್ತಾವ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಾಕತ್ತೀನಿ. ಇವು ಹಂಗೆ ತಿನ್ನೋದಕ್ಕಿಂತ ಬಿಸಿ ಮಾಡಿದರೆ ಮತ್ತೆ ಸ್ವಲ್ಪ ಕಡಕ್ಕಾಗಿ ಮಸ್ತ್ ಆಕಾವ ಅಂಥೇಳಿ ಅದು ಒಂದು ಹೊತ್ತೇ ಬಿಡ್ತು ನೋಡ್ರಿ. ಓ ಅಮ್ಮ ಹೌದು, ಅದಕ್ಕೆ ಬ್ಯಾರಲ್ ತೊಳ್ಯಾಕತ್ತಿದ್ದ ಕುಡಿಯಾಕ. ಇದೊಂದು ಕುಡಿಯಾಕ ತುಂಬಿಟ್ಕೊಂಬಿಟ್ಟು ಬಂದ್ರೆ ಚಿಂತೆ ಬಿಟ್ಟಂಗತ್ ನಮ್ಗೆ. ಅಡುಗೆ ಮಾಡಕ್ಕೆ ಕುಡಿಯಾಕ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ಇದನ್ನು ನಳ ಬಂದು ಸರ್ತಿಗೊಮ್ಮೆ ಕ್ಲೀನಾಗಿ ತೊಳೆದು ಇಟ್ಟು ಈ ಸಲ ಈ ಕಡೆ ಇಟ್ಬಿಡ್ತೇನೆ ಇದನ್ನು. ಅಲ್ಲಿ ಬಿಸಿಲು ಭಾಳ ಬಡಿಯಾಗತ್ತತೆ. ಬೇಡ ಇವು ಕುರ್ಚನ ಅಲ್ಲಿ ಇಡೋಣಂತ, ಅಲ್ಲಿ ಇಟ್ಕೊಂಡು ಕುಂದ್ರಾಗ ಗಾವಕತಿ. ಇದನ್ನ ಇಲ್ಲಿ ಇಡೋಣ, ಮಳೆ ಬಿಸಿಲಾಗಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ಟೈಮ್ ನೋಡ್ರಿ 9 ಗಂಟೆ ಆಗಕ್ಕೆ ಬಂತು. ಈಗ ಚಾಕ್ ಇಟ್ಟೀನಿ ರೀ ಒಂದು ಸೈಡ್. ಆಮೇಲೆ ಇಲ್ಲಿ ಸಾರು ಮಾಡಿದ್ದೀರಿ, ಅನ್ನ ಮಾಡೀನಿ. ತಮ್ಮನಾಗ ಕಟ್ಕೊಂಡು ಹೋಗಕ್ಕ. ಅನ್ನ ಸಾರು ಕಟ್ಕೊಂಡು ಹೋಗ್ತಿ? ಹಾಂ ಮಮ್ಮಿ, ಇವತ್ತು ಅದು ಹೊಸ ಬ್ಯಾಗ್ ತೊಗೊಂಡು ಹೊಂಟೇನಿ. ಹೊಸ ಬ್ಯಾಗ್ ತೊಗೊಂಡಕ್ಕೆ ನಾನು ಏನು ರೆಡಿ ಮಾಡಂಗಿಲ್ಲ, ಬೆಂಚಿ ಮೇಲೆ ಇಡ್ತೇನಂತ. ಅಲ್ಲಿ ಎಲ್ಲಾರ ರೆಡಿ ಇದ್ದಲ್ಲೇ ಅಲ್ಲಿ ಇಡೋಕೆ ಹೋಗ್ಬೇಡ, ಮಣ್ಣಾಗಿಣ್ಣಾಗೇನ. ಇಲ್ಲಪ್ಪ, ತೊಳಗೆ ಒಟ್ಟಾಡಕ್ಕೆ ಹೋಗ್ಬೇಡ, ಬೆಂಚ್ ಮೇಲೆ ಇಡ. ಇಲ್ಲಂದ್ರೆ ಇಲ್ಲ ಇನ್ನೂ ಗೇಟ್ ತೆಗಿಯಂಗಿಲ್ಲ. ಅಲ್ಲಿ ಮಟ್ಟ ಅಂದ್ರೆ ತೆಗಿಯಂಗೇ ಇಲ್ಲ. ಊಟ ಬ್ಯಾಗ್ ಅಷ್ಟೇ ಇಡ್ತೀನಿ, ಬ್ಯಾಗ್ ಅಂಕರು ಇಡಂಗಿಲ್ಲ. ಚಾ ಕೊಡ್ಲನ್ನ? ಬೇಡ, ಈಗ ತಡಿ ಬಾ ಚಂತಿ ತಡಿ. ನೆಗಡಿ ಆಗ್ಬಿಟ್ಟತಿ. ಚಾಕಿನ ಇಟ್ಟಿಲ್ಲ ನಾನು. ಇದಕ್ಕೆಲ್ಲ ಸಕ್ಕರೆ ಚಾಪುಡಿ ಹಾಕ್ತೇನೆ ಈಗ. ಮಮ್ಮಿ, ಓ ಬೆಳಗ್ಗೆ ನಳ ಬಂದಿದ್ವೇನ? ಹೌದಮ್ಮ, ನಿನ್ನ ರಾತ್ರಿ ನಾವು ಮಕ್ಕಳ ಮಠ ನೋಡಿದ್ವಿ. ಬಂದಿದ್ದೇ ಇಲ್ಲ ಅದ. ಬೆಳಿಗ್ಗೆ ಸಣ್ಣಗ ಬರಾಕತ್ತಿತ್ತ. ಅದ ಟಾಕಿಗೆ ಅದಕ್ಕನ ಹಾಕಿದೆ ಎಲ್ಲ ಕೊಡಲ್ಲೇ. ಮಮ್ಮಿ, ಬಟ್ ನಮ್ದು ಸುಟಿ ಕೊಡ್ತಿತ್ತಲ್ಲ ಸಾಲಿ, ಅವಾಗ ಕೈ ಒಳಗೆ ನಾನು ಕೆಲಸ ಮಾಡ್ತೀನಿ ತಗೋ. ಅಡ್ಗಿನೂ ಮಾಡ್ತೀನಿ, ಬಾಂಡೆನೂ ತಿಕ್ತೇನಿ, ಕಸಾನು ಹೊಡಿತೇನಿ, ಎಲ್ಲ ಮಾಡ್ತೀನಿ. ಮಮ್ಮಿ ನೀ ಆರಾಮ್ ಕುಂತು ಬಿಡಬ, ಎಲ್ಲ ನಾನು ಮಾಡ್ತೀನಿ. ಸಾಕು ಬಿಡವ್ವ, ಇಷ್ಟರ ಹೇಳ್ದಲ್ಲ ಸಾಕು, ಖುಷಿ ಆತು. ಎಲ್ಲ ನೀನ ಮಾಡ್ತಿ? ಅಡ್ಗಿನ ನೀನ ಮಾಡ್ತಿ? ನನಗೆ ಚಾ ಮಾಡಕ್ ಬರ್ತೈತಿ. ಅಷ್ಟ ಬರ್ತೈತಿ. ಮತ್ತೆ ಕಸಾನು ಹೊಡ್ಯಾಕ ಬರ್ತೈತಿ. ಮತ್ತೆ ಮಮ್ಮಿ ಅನ್ನಕ್ಕೆ ಏನೇನು ಹಾಕ್ಬೇಕು ಹೇಳ? ಉಪ್ಪು ಮತ್ತೆ ಅದು ಇದಾಗಬೇಕಿಲ್ಲ, ಚಾವಲ್ ಅದನ್ನ ಹಾಕಿ ಮುಚ್ಚಳೆ ಬಿಡ್ಬೇಕಿಲ್ಲ. ನನಗೆ ಗ್ಯಾಸ್ ಆನ್ ಮಾಡಕ್ ಬರಂಗಿಲ್ಲ, ನೀನ ಮಾಡ್ಕೊಡ್ತಿ. ಆಮೇಲೆ ನಾನು ತೊಳಗಿಡ್ತೀನಿ. ಮತ್ ನೀ ಹಚ್ಬೇಕು ಕೆಲ್ಸನ. ಮತ್ ನಾನು ದೊಡ್ಡಕ್ಕೆ ಆದ್ಮೇಲೆ ನನಗೂ ಬೇಕನ್ ಬೇಡ ಕೆಲಸ. ಹೌದಿಲ್ಲ? ಮತ್ತೆ ಲಗು ಲಗು ನನ್ನ ತಲೆ ಬಾಚು. ಮತ್ತೆ ಮನಿ ಬಗ್ಗೆ ನೋಡಿ ಬಂದಿರಿ? ಇದು ಹೊಸ ಮನೆ ಬಗ್ಗೆ ನೋಡಿ ಬಂದಿತ್ತಮ್ಮನ. ನೀನು ಮಾತಾಡಿ ಬಂದೀವಿ. ಅವರು ಹೇಳ್ತೀನಿ ಅಂತಂದು ಹೇಳ್ಯಾರ. ಎಲ್ಲ ರೊಕ್ಕ ಇಕ್ಕ ಎಲ್ಲ ಹೇಳಿ ಬಂದೀವಿ. ನಾವು ಹೇಳ್ತೀವಿ ಅಂತಂದು ಹೇಳ್ಯಾರ. ಅವ್ರು ಹೇಳಿದ್ರಂದ್ರೆ ಅಲ್ಲಿಗೆ ಹೋಗೋದು. ಆ ರೇಟಿಗೆ ಅವ್ರ ಮನೆ ಕೊಟ್ರಂದ್ರೆ, ಇಲ್ಲ ಅಂದ್ರೆ ಇಲ್ಲೇ ಇರೋದು. ಯಾಕೆ ಮನೆ ಬಿಟ್ಟು ಹೊಂಟೇವಲ್ಲ. ಇನ್ನು ಮನಿ ಭಾಳ ಚಲೋ ಐತಿ. ಎದ್ರೊಳಗೆ ಏನು ಕಡಿಮೆ ಐತಿ? ನಾ ಇರೋದು 4 ಮಂದಿ. ಮತ್ತೆ
ಇಲ್ಲ ತಮ್ಮನ ಸ್ವಲ್ಪ ದೊಡ್ಡದು ಇರ್ಬೇಕಂತಂದು ಹೇಳಿ ನಾವು ವಿಚಾರ ಮಾಡಿದ್ವಿ. ದೊಡ್ಡ ಇದ್ರೆ ಗೆಸ್ಟ್ ಬಂದಾಗ ಮನೆ ಬೇಕಾಕತಿ, ದಾದಿಮ ದಾದಾಜಿ ಬಂದ್ರಂದ್ರೆ ಹಂಗೆ ಹೋಗ್ಬಿಡ್ತಾರೆ ಮನೆ ಸಣ್ಣದೈತೆ ಅಂಥೇಳಿ, ಅವ್ರಿಗೂ ಇಲ್ಲೇ ಇಟ್ಕೊಳಕ್ಕೆ ಬರ್ತೈತಿ ಅಂಥೇಳಿ ಎಲ್ಲ ಹಿಂಗೆ ವಿಚಾರ ಮಾಡಿ ನಾನು ಪಪ್ಪ ಕೂಡಿ ಅದಕ್ಕೆ ಹೋಗಿ ಮನೆ ಐತೆ ಅನ್ನೋದ್ರಾಗ ನಾವು ಈಗ 3-4 ದಿನ ಆತು ಈಗ ಅಡ್ಡಾಡಕತ್ತೆ ಅದ ಮನೆ ಸಂಬಂಧ. ಮತ್ತು ನಿನ್ನೆ ಫೈನಲ್ ಹೇಳಿ ಬಂದೀವಿ ನಾವು ಎಲ್ಲ ರೇಟ್ ಗೀಟ. ಅವ್ರು ಫೋನ್ ಹಚ್ತೀವಿ ತೊಗೋರಿ ಏನು ಅನ್ನೋದಕ್ಕೆ ಇದನ್ನ ಮಾಡ್ಕೊಂತ ಅಂತಂದು ಹೇಳ್ಯಾರ. ಅವ್ರು ಫೋನ್ ಹಚ್ಚಿದ್ರೆ ಮಾತ್ರ ನಾವು ಆ ಮನೆಗೆ ಹೋಗೋದು. ಅವ್ರು ಏನಾದರೂ ಇಲ್ಲ ಕಡಿಮೆ ಆಕತ್ತೆ ನಿಮಗೆ ರೊಕ್ಕ ಮತ್ತು ನಮಗೆ ಹೆಚ್ಚಿಗೆ ಬೇಕು ರೊಕ್ಕ ಅಂತ ಅಂದ್ರೆ ನಮ್ಮ ಕೈಲಂತ್ರ ಆಗೋದಿಲ್ಲ. ಮತ್ತು ನಮಗೆ ಇದ ಮನಿನ ನಮಗೆ ಬೆಸ್ಟ್ ಐತಿ, ಆದರೆ ಏನೋ ಸ್ವಲ್ಪ ದೊಡ್ಡದಿರ್ಬೇಕಂತ ಅಷ್ಟೇ ಯೋಚನೆ ಮಾಡಿದ್ವಿ ನಾವು ಅಷ್ಟೇ. ಬಾಯ್ ಫ್ರೆಂಡ್ಸ್, ನಾ ಸ್ಕೂಲ್ ಹೋಗಿ ಬರ್ತೀನಿ ರೀ. ಈ ಸಾಯಂಕಾಲ ಚಾಲು ಆಗಿ 3 ದಿನ ಆಗೈತೆ ರೀ. ಈಗ ಇವತ್ತು ಮಸ್ತ್ ಐತ್ರಿಪ್ಪ. ಮಳೆ ಆಗೋ ಚಾನ್ಸ್ ಭಾಳ ಅಂದ್ರೆ ಭಾಳ ಐತಿ. ಟೋಟಲ್ ಇದೇನೈತಲ್ಲ ರೀ ಸಾಯಂಕಾಲ 5 ದಿನ ಆಯ್ತಂತ್ರಿ ಇದೆ. 5 ದಿನ ಆದ್ಮ್ಯಾಗಿನ ಮತ್ತೆ ಚೇಂಜ್ ಆಕೈತೋ ಏನೋ ಗೊತ್ತಿಲ್ಲ ರೀ. ನೋಡೋಣ ರೀ ಏನು ಆಕೈತಿ. ಇವತ್ತು ಮಾತ್ರ ಭಯಂಕರ ಮಳೆ ಮಾಡೈತಿ. ಅದು ಸುತ್ತಲೂ ಐತ್ರಿಪ್ಪ, ಒಂದ ಕಡೆ ಇರೋಂಗಿಲ್ಲ. ಈ ಸೈಕ್ಲೋನ್ ಅಂದ್ರೆ ಹೆಂಗೆ ಇರ್ತಾವೆ ಏನು ಗೊತ್ತಿಲ್ಲ ರೀ. ಏನು ಮಳೆ ತಾನಾಗಿ ಆಕ್ಯತೋ, ಏನು ಸೃಷ್ಟಿ ಮಳೆ ಆಕ್ಯತೋ, ಏನು ಸೈಕ್ಲೋನ್ ಎಫೆಕ್ಟ್ ಮಳೆ ಆಕ್ಯತೋ ನೋಡ್ಬೇಕ್ರಿಪ್ಪ. ನೀನು ಎಲ್ಲಿ ಏನು ಮಾಡತ್ತೀನಿ? ಏನಿದೆ ನಮ್ದು ಏನು ರೀ ಬಡವ್ರ ಪರಿಸ್ಥಿತಿ ಬರೀ ಲೆಕ್ಕ ಹಾಕೋದು ಹಗಲು ಇಲ್ಲ ಲೆಕ್ಕ ಹಾಕೋದು, ರಾತ್ರಿ ಲೆಕ್ಕ ಹಾಕೋದು, ಕೂತ್ಕೊಂಡ್ರೆ ಲೆಕ್ಕ ಹಾಕೋದು, ಮಕ್ಕೊಂಡ್ರೆ ಲೆಕ್ಕ ಹಾಕೋದು, ಇದಾಗ್ಬಿಟ್ಟತ್ರಿ ನಮ್ದು. ನಾನು ಇವನ್ನ ತೆಗಿಯಕತ್ತೀನಿ ರೀ. ಅಕಸ್ಮಾತ್ ಏನಾದರೂ ಅವ್ರು ಹ್ಞೂ ಅಂದ್ರೆ ಒತ್ತಿ ಇಡಕ್ಕೆ ಎಷ್ಟದ ನಮ್ಮ ಕಡೆ ಸಾಮಾನು ಅಂತಂದು ಹೇಳಿ ನೋಡಕತ್ತೀನಿ ನಾನು. ಅವು ಅದಾವು ಅರಿಗಿನ ಮಂತ್ರ ಇಟ್ಕೊಳಂಗಿಲ್ಲ ಈಗ ಮುತ್ತುಟ್ಟೊಳಗೆ. ಬರೀ ಇವು ಗಟ್ಟಿ ಬಂಗಾರ ಅಷ್ಟೇ ಇಟ್ಕೊಂತಾರೆ ಅವರು. ಈ ಕಳಿಸೋರಿಗೆ ಆಮೇಲೆ ಈ ಗೋರ್ಮಾ ಸರ ಐತಲ್ರಿ ಇಟ್ಕೊಳಂಗಿಲ್ಲ ಅವರು. ಯಾಕಂದ್ರೆ ಇದ್ರೊಳಗೆ ಆರೋಗ್ಯ ಇರ್ತೈತಿ. ಇವು ಎರಡೂ ಬಿಟ್ಟಪ್ಪ ಅಂತಂದು ಹೇಳಿದ್ರೆ ಇವ ಇಷ್ಟ ನಮ್ಮ ಕಡೆಗೆ ಇರೋದು. ಇದೊಂದು ಜೋಡಿ ಜಗ್ಗೆ, ಅದೊಂದು ಜೋಡಿ ಜಿಂಕಿ ಬೆಂಡಲ್ಲಿ ಅಷ್ಟೇ ಇರೋದು. ನಾವು ಬಂಗಾರ ಸ್ವಲ್ಪ ತೊಗೊಲಿ ಹೆಂಗೆ ತೊಗೋಬೇಕು ಹೇಳಿ, ಇಂಥ ತೊಗೋಬಾರ್ದು. ಇದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಹೌದು, ಇದ್ರಾಗ ಇದು ಮಿಸ್ತಿರ್ತಾರೆ ಆರೋಗ್ಯ ಅಂದ್ರೆ ಅದ್ರೊಳಗೆ ಆರೋಗ್ಯ ತುಂಬಿರ್ತಾರೆ. ಸೊ ಅದಕ್ಕೆ ನೀ ಒತ್ತಿ ಇಡಕ್ಕೆ ಹೋದ್ರೂ ಅದಕ್ಕೆ ಏನು ಬೆಲೆ ಇರೋಂಗಿಲ್ಲ. ಗಟ್ಟಿ ಬಂಗಾರಕ್ಕಷ್ಟ ಬೆಲೆ ಇರ್ತಿ. ಇದಂದ್ರೆ ಇದು ನಾವೇನು ಇಷ್ಟಪಟ್ಟು ತೊಗೊಂಡು ಇದು ಮದುವೆ ಹಾಕಿದ್ರಿ ಇದು. ಹೌದು, ಇದು ಒಂದೇ ಇಷ್ಟಪಟ್ಟು ತೊಗೊಂಡಿದ್ದೆ. ಆದ್ರೆ ಏನು ತೊಗೊಂಡ್ರೆ ಏನು ಉಪಯೋಗ ಇಲ್ಲಲ್ರಿ ಅದು. ಹಾಕೊಳಕ್ಕೆ ಅಷ್ಟ ಉಪಯೋಗ ಅದ. ಇದಕ್ಕೆ ಕೊಡ್ಸಿದ್ದೆ ನಾನು ಅದು ನಿನಗೆ. ನೀವು ಕೊಡ್ಸಿದ್ದೆ. ಎಷ್ಟದಕ್ಕೆ? ಅದಕ್ಕೆ ರೀ 38,000. ಅಯ್ಯ ಅಲ್ರಿ, ಹಾಂ 25,000 ಅದು. ನೋಡ್ರಿ, ಇದು ಸುಮ್ಮನೆಗೆ ನಾನು ಕೊಡ್ಸಿದ್ದೆ ರೀ. 25,000 ರೂಪಾಯಿ ಕೊಟ್ಟು ಅವೊಂದಿಷ್ಟು ಇಟ್ಕೊಂಡ್ರೆ ಚಲೋ ಆಕತಿ. ಇವೊಂದಿಷ್ಟು ಒಂದು ಈಗೇನು ಇದಕ್ಕೆ ಬೆಲೆ ಇಲ್ಲ. ಇದಕ್ಕೆ ಇದನ್ನ ಯಾರು ಇದು ಮಾಡೋಂಗಿಲ್ಲ, ಇದನ್ನ ಕೇಳಂಗಿಲ್ಲ ಯಾರು. ಇನ್ನೂ ಇಲ್ಲ ನೋಡಿದೆ. ಈ ಬಂಗಾರಕ್ಕೆ ಬೆಲೆ ಐತಿ, ಇದಕ್ಕೆ ಬೆಲೆ ಐತಿ. ಇದ್ರೊಳಗೆ ಏನು ಮಿಕ್ಸ್ ಇರಂಗಿಲ್ಲ ಅಲ್ರಿ. ಇವು ಎರಡೇ ಈಗ ಇಟ್ಕೊಂಡ್ರೆ ಈಗ ಬಂಗಾರ ತುಟ್ಟಿ ಐತೆ ಅಂದ್ರೆ ಈ ಎರಡೇ ಇಟ್ಕೊಂಡ್ರೆ ಎಷ್ಟು ಕೊಡ್ಬೋದು ಅವರು? ಅಂದಾಜು ಹೇಳ್ತೇನೆ ರೀ ನಾನು. ಅಂದಾಜು ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಕೊಟ್ಟೇವೆ ನಾವು? ಇದಕ್ಕೆ ಎಷ್ಟು ಕೊಟ್ಟೇವೆ, ಇದಕ್ಕೆ ಎಷ್ಟು ಕೊಟ್ಟೇವೆ ನಾವು? ಇವು ಎಷ್ಟೋ ತೊಲೆ 5 ರೂಪಾಯಿ ಇದೆ ಲೆಕ್ಕ ಹಾಕ್ಬೇಕು. ಇವು ಅರ್ಧ ತೊಲೆ ಮೇಲೆ ಅದಾವ್ರಿ ಇವು ಅಂದರೆ ಗಂಡಲ್ಲಿ. ಈಗಿನ ಲೆಕ್ಕ 1 ಲಕ್ಷ ರೂಪಾಯಿ ಮೇಲೆ ಐತನ ಈಗ ಬಂಗಾರ ರೇಟ್. ಅಂದ್ರೆ 50,000 ರೂಪಾಯಿ ಹಿಂಗ ಕೊಡ್ತಾರ. ಅದಕ್ಕೆ ಅರ್ಧ ತೊಲೆ ಮೇಲೆ ಐತಂತಂದು ಹೇಳಿದ್ರೆ ಇದಕ್ಕೆ 50,000 ರೂಪಾಯಿ ಕೊಡ್ತಾರ ಈಗ. ಮತ್ತೆ ಇವು ಅರ್ಧ ತೊಲೆ ಮೇಲೆ ಅದಾವ್ರಿ. ಇವು ಗಟ್ಟ ಇವು ನಮ್ಮ ಮದುವೆ ಕೊಟ್ಟದ್ರಿ ಇವು. ಆಮೇಲೆ ಇವಕ್ಕೊಂದು ಇವು ಎಷ್ಟು ತೂಕ ಹಾಕಿ ಇವಕ್ಕೊಂದಷ್ಟು ಕೊಡ್ತಾರೆ. ಇವು ಏನಿಲ್ಲ ಅಂದ್ರೆ ಇದಕ್ಕೂ ಒಂದು ಲಕ್ಷ ರೂಪಾಯಿನ ಹಿಡ್ಕೋರಿ. ತಕಡಿ ತೊಂಬಾಗ ತೂಕ ಮಾಡಿಬಿಡೋಣ. ಏನು ತೂಕ ಮಾಡ್ತೀರಿ? ನನಗೆ ಹತ್ತೈತಿ, ನಿಮ್ಗೆ ಹತ್ತಿರ್ತೈತಿ. ಇಷ್ಟಂತ್ರ ಹಾಕತ್ತೀಗ. ಆಮೇಲೆ ಅಲ್ಲಿ ಬಾಬಾರ ಕಡೆ ಅಲ್ಲಿ ಸಣ್ಣ ಮೊನ್ನೆ ಅದು ಯಾರ ತಗೊಂಡಾರ ಅಲ್ಲಿ ಎಷ್ಟು ಸಿಗ್ತೈತೆ. ಅಲ್ಲೊಂದು ಏನಾದರೂ ಒಂದು 50,000 ರೂಪಾಯಿ ಸಿಗ್ಬೋದು. ಟೋಟಲ್ ಎಷ್ಟಾಗ್ತದೆ? ಒಂದು 1.5 ಲಕ್ಷ ರೂಪಾಯಿ ರೀ. 1.5 ಲಕ್ಷ ರೂಪಾಯಿ ಮಟ್ಟ ಹಾಕತ್ತದ. ಆಮ್ಯಾಗ ಇನ್ನೂ 1.5 ಲಕ್ಷ ರೂಪಾಯಿ ಹೆಂಗಾರ ವ್ಯವಸ್ಥೆ ಮಾಡ್ಬೇಕು. ಮತ್ತು ಅಲ್ಲಿ ಅಮ್ಮಗೆ ಹೇಳಿ ಅಲ್ಲಿ ಮಂಜಣ್ಣರು ಅದಾರಲ್ಲ ಅವ್ರ ಕಡೆ ಕೇಳಿ ಕೊಡಿಸಮ್ಮ ಅಂತಂದು ಏನಾದ್ರೆ ಹಿಂಗೆ ಹೇಳ್ಬೇಕು. ಇನ್ನು ನಾವು ಯಾರಿದ್ರೆ ಇದನ್ನ ಹೇಳಿಲ್ರಿ ನಾವು ಫ್ಯಾಮ್ಲಿಯಾಗ. ಯಾಕಂದ್ರೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ. ಯಾಕಂದ್ರೆ ಅವ್ರು ಏನಾದರೂ ಹ್ಞೂ ಅಂತಂದು ಹೇಳಿದ್ರೆ ಒಮ್ಮಕ್ಲೆ ಹಿಡಿದು ಅಮ್ಮಗೆ ಅದನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಇದನ್ನು ಮಾಡ್ಬೇಕಂತೇಳಿ ನಾವು ಇದನ್ನು ಮಾಡೀವಿ. ಈಗ ಅಕಸ್ಮಾತ್ ಏನಾದರೂ ರೊಕ್ಕ ಕೊಡೋ ಪರಿಸ್ಥಿತಿ ಏನೋ ಬಂತಂದ್ರೆ ಮತ್ತು ಅಮ್ಮಗೆ ಹೇಳಬೇಕ್ರಿ. ನಾವು ಹೇಳಿ ಮತ್ತು ಹಿಂಗೆ ಮಾಡಾಕತ್ತೀವಮ್ಮ ಮತ್ತು ಸಡನ್ಲಿ ಇದಾತ್ರಿ ನಿಮಗೆ ಇದನ್ನು ಕೊಡ್ಬೇಕು, ಸರ್ಪ್ರೈಸ್ ಕೊಡ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಅಂತಂದೇಳಿ ಇದನ್ನು ಮಾಡಿದ್ದೀವಿ ನಾವು.
ಮತ್ತು ಕಡಿಮೆ ಬಿದ್ದೈತಿ ಮಂಜಣ್ಣರಿಗೆ ಸಾಲ ಕೊಡಿಸ್ರಿ ಅಂತೇಳಿ ಹೇಳಕ್ಕೆ ಹೇಳಕ್ಕೆ ಬರ್ತೈತಿ. ಏನಾರ ಒಂದು ಅಡ್ಜಸ್ಟ್ ಮಾಡಕ್ಕೆ ಬರ್ತೈತ್ರಿ. ನಾನು ನೋಡಿದ್ರೆ ಲೆಕ್ಕ ಹಾಕೊಂತ ಕುತ್ಕೊಂಡೀನಿ. ಅವ್ರು ನೋಡಿದ್ರೆ ಇನ್ನೂ ಫೋನ್ ಎಲ್ಲ ಬಸ್ಸಿಗಿಲ್ಲ. ಫಸ್ಟ್ ನಾವು ರೊಕ್ಕ ಜಮಾ ಮಾಡ್ಕೊಂಡೈತಲ್ಲ ಅವ್ರಿಗೆ ಫೋನ್ ಹಚ್ಚೋಣ, ಆಮ್ಯಾಗ ಅವ್ರೇನಂತಾರಲ್ಲ ಕೇಳ್ಕೊಳ್ಳಂತೆ. ಈಗ ನಮ್ಮ ಕಡೆ ಎಷ್ಟು ರೊಕ್ಕ ಇದ್ದಂಗೆ ಐತಿಗೆ 1.5 ಲಕ್ಷ ರೂಪಾಯಿನ, ಇನ್ನೂ 1.5 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ಬೇಕು. ಅಂದ್ರೇನೆ ನಮ್ಮ ಅನ್ನಾರ ಸಂಘನ್ಯಾಗ ನಾವು 50,000 ತಗೊಳ್ಳಿ, 1 ಲಕ್ಷ ರೂಪಾಯಿ ತಗೊಳ್ಳಿ ತೊಗೊಂಡೈತಲ್ಲ, ಆಮ್ಯಾಗ ಅಮ್ಮನ ಕಡೆ ಒಂದು 50,000 ರೂಪಾಯಿ ಕೇಳಿ ಕೊಡಿಸ್ರಿ ಅಂತೇಳಿ ಕೇಳೈತಲ್ಲ, 3 ಲಕ್ಷ ರೂಪಾಯಿ ಜಮಾ ಮಾಡ್ಕೊಂಡು ಇದು ಮಾಡೋದಂತೆ. ಈಗ ತಗೊಬರೋಣ ಹಂಗಂದ್ರೆ ಬೇಡ. ಈಗೇನು ಬ್ಯಾಬಿಡ್ರಿ ಅವ್ರ ಫೋನ್ ಹಚ್ಚಿದ ಮೇಲೆ ನಮ್ಮ ಮತ್ತೆ ಹೋಗೋಣ. ಸುಮ್ಮನೆ ದಿನ ಹೋಗಿ ಯಾಕೆ ಇದನ್ನು ಮಾಡ್ಬೇಕು? ಅದೇ ಇಲ್ಲೇ ಇಲ್ರಿ, ಅಷ್ಟು ದೂರ ಹೋಗ್ಬೇಕು ನಡ್ಕೊಂತ. ನಾನು ನೋಡಿ ಇಟ್ಟಿನಿ. ಈಗ ಅವ್ರ ಫೋನ್ ಬಂತಂದ್ರೆ ಮತ್ತೆ ನಿಂದ್ರದ ಬೇಡ, ಇವನಲ್ಲಿಟ್ಟು ಬಾಬಾಗಂಗ ಹೇಳಿ ಇಡಕ್ಕೆ ಹೋಗೋಣ. ಇವನ್ನ ಇಟ್ಟು ಬಂದು ರೊಕ್ಕ ತೊಗೊಂಡು ಮತ್ತು ಬಾಬಾ ಅದ ಏನಾರು ಇದು ಮಾಡಿದ್ರೆ 2 ದಿನದಾಗ ಅಂತ ಇದನ್ನ ಮಾಡ್ತಾರ ಅವ್ರು. ಮತ್ತು ಹಂಗೆ ಅಮ್ಮಗೆ ಹೇಳಿ ಬರೋಣ ಅಂತವ್ರು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.